ಬೆರಳಲ್ಲಿ ಮಾತ್ರ ಇಷ್ಟಿದೆಯಲ್ಲ, ಈ ಗೆರೆ ಇದೆ ನೋಡಿ, ಗೆರೆಯನ್ನು ಕೂರಿದೆಯಲ್ಲ, ಈ ಬೆರಳಲ್ಲಿ ಮಾತ್ರ ಇದು ನುಡಿಸ್ಬೇಕಾಗುತ್ತೆ. ಲೆಫ್ಟಲ್ಲಿ ನುಡಿಸ್ಬೇಕಾದ್ರೆ ಯಾವಾಗಲೂ ಇಲ್ಲಿ ಮಾಂಸಖಂಡ ಇದೆಯಲ್ಲ, ಈ ಮಾಂಸಖಂಡದಲ್ಲಿ ಮಾತ್ರ ನುಡಿಸ್ಬೇಕು, ಉಗುರೆಲ್ಲ ಕತ್ತರಿಸ್ಬೇಕು. ಚರ್ಮವರ್ತಿ ಅಲ್ವಾ, ಅದಕ್ಕೋಸ್ಕರ. ನನ್ನ ಹೆಸರು ವಿಶ್ವನಾಥ್ ಎಂ ಬಿ ಅಂತ, ಸಾಯಿರಾಮ್ ಸಂಗೀತ ಕಲಾ ಕೇಂದ್ರದ ಪ್ರಿನ್ಸಿಪಾಲ್ ಆಗಿ ಮಾತಾಡ್ತಾ ಇರೋದು. ಇಲ್ಲಿ ಸಮ್ಮರ್ ಕ್ಯಾಂಪ್ನ ಕಂಡಕ್ಟ್ ಮಾಡಿದ್ವಿ. ಸಮ್ಮರ್ ಕ್ಯಾಂಪ್ ಕಂಡಕ್ಟ್ ಮಾಡಿ 8 ದಿನ ಆಯಿತು. 8 ದಿನದಲ್ಲಿ ನಾವು ಡ್ರಾಯಿಂಗು, ಆರ್ಟ್ ಆ್ಯಂಡ್ ಕ್ರಾಫ್ಟು, ಮ್ಯೂಸಿಕ್ಕು, ಯೋಗ, ಕರಾಟೆ, ಫನ್ ಗೇಮ್ಸು, ಮತ್ತು ಗ್ಲಾಸ್ ಪೇಂಟಿಂಗು, ಮತ್ತು ಪ್ರಿಂಟ್ ಮೇಕಿಂಗು, ಕಲರಿಂಗ್ ಪೇಜಸ್, ಹ್ಯಾಂಡ್ ರೈಟಿಂಗ್, ಒನ್ ಡೇ ಪಿಕ್ನಿಕ್ ಅಂತ ಒಂದು ಫುಲ್ ಪ್ಯಾಕೇಜ್ನ ಇದು ಮಾಡ್ಕೊಂಡು ಮಾಡ್ತಾಯಿರೋದು. ಇಲ್ಲಿ ಮುಂಚೆ ನಾವು ಅಂದ್ಕೊಂಡ ತಕ್ಷಣ ಒಂದು 10 ಜನ ಆಗಿರ್ತಾರೆ, ಯಾಕೆಂದರೆ ಫಸ್ಟ್ ಟೈಮ್ ಇಡ್ತಾ ಇರೋದ್ರಿಂದ ಒಂದು 10 ಜನ ಇರ್ತಾರೆ. ಆಮೇಲೆ ನಾವು ಕಂಡಕ್ಟ್ ಮಾಡಬೇಕು ಅಂತ ಇದು ಮಾಡಿದ್ವಿ. ಹಾಗಾದರೆ ನಮ್ಮ ಅಂದ್ಕೊಂಡಿದ್ದಕ್ಕಿಂತ ಒಂದು 25 ಜನ ಜಾಸ್ತಿ ಆಗಿರೋದ್ರಿಂದ ನಾವಿವಾಗ ಸಮ್ಮರ್ ಕ್ಯಾಂಪ್ನ ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಇವಾಗ ರೆಗ್ಯುಲರ್ ಆಗಿ ನಾವು ಸಾಯಿರಾಮ್ ಸಂಗೀತ ಕಲಾ ಕೇಂದ್ರದಲ್ಲಿ ಡ್ರಾಯಿಂಗ್ ಇರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ರೆಗ್ಯುಲರ್ ಕ್ಲಾಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಮಾಡಿರ್ತಕ್ಕಂಥ ಮಾಡಲ್ಸ್ ಇರ್ಬೋದು, ನಮ್ಮ ಸಾಯಿರಾಮ್ ಸಂಗೀತ ಕಲಾ ಕೇಂದ್ರದಿಂದ ಮಾಡಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಮಾಡಲ್ಸ್ ಮಾಡಿರೋದು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಒಳ್ಳೆ ಪ್ಲೇಸ್ ಮಾಡಿದೆ. ಮತ್ತು ನಾನು ಅಷ್ಟೇ ಡ್ರಾಯಿಂಗ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ಸಂಸ್ಥೆನ ಶುರು ಮಾಡಿದ್ದೀನಿ ಸರ್. ಇಲ್ಲಿ ಸಂಗೀತವನ್ನು ಕಲಿಸೋದಕ್ಕೆ ಸರ್, ಇಲ್ಲಿ ಸಂಗೀತ ಕಲಿಸೋದಕ್ಕೆ ಇದು ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ಕು ಮತ್ತು ವೋಕಲ್ನ ಕಲಿಸ್ಕೊಡ್ತಾ ಇದ್ದೀವಿ. ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಅಂತಂದರೆ ಮೃದಂಗಮ್, ಹಾರ್ಮೋನಿಯಂ, ತಬಲ, ಕೀಬೋರ್ಡ್ನ ಕಲಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಜ್ಞಾನಕುಮಾರ್ ಅಂತ ಹೇಳ್ಬಿಟ್ಟು ಟೀಚರ್ ಒಬ್ಬರು ಇದ್ದಾರೆ, ಮತ್ತು ನವೀನ್ ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಹಿಂದೂಸ್ತಾನಿ ವೋಕಲ್ ಮತ್ತು ಕರ್ನಾಟಕ ಸಂಗೀತ ಇದಕ್ಕೆ ನಾವು ಅವ್ರನ್ನ ಟೀಚರಾಗಿ ಇದು ಮಾಡಿದ್ದೀವಿ ಸರ್. ಮಕ್ಕಳು ಯಾವ ರೀತಿ ಆಸಕ್ತಿ ತೋರಿಸ್ತಿದ್ದಾರೆ? ಮಕ್ಕಳು ಇವಾಗ ಇನ್ನೂ 3-4 ಡೇಸ್ ಆಯಿತು, ಬಟ್ ಆಸಕ್ತಿ ಅಂತೂ ಎಲ್ಲ ಚೆನ್ನಾಗಿ ತುಂಬ ಆಸಕ್ತಿಯಿಂದ ಇದ್ದಾರೆ. ಮತ್ತು ಅವರು ಬರೋದಾಗಲಿ, ಟೈಮಿಂಗ್ ಬರೋದಾಗಲಿ, ಮತ್ತು ಟೀಚರ್ಸ್ ರೆಸ್ಪೆಕ್ಟ್ ಕೊಡೋದಾಗಲಿ, ಡಿಸಿಪ್ಲಿನ್ ಕಲಿತಾ ಇದ್ದಾರೆ. ಮತ್ತು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಡ್ರಾಯಿಂಗ್ ಕಲಿಯೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗ್ತಿದೆ. ಮತ್ತು ಖುಷಿಯಿಂದ ಮಾಡ್ತಾರೆ. ಯಾವುದೇ ಒಂದು ವರ್ಕ್ ಕೊಟ್ಟಾಗ ಖುಷಿಯಿಂದ ಮಾಡೋದು. ಮತ್ತು ಪ್ರಿಂಟ್ ಮೇಕಿಂಗ್ ಅಷ್ಟೇ, ಯಾವುದೋ ಒಂದು ವರ್ಕ್ ಕೊಡಲಿ ಅವರಷ್ಟಕ್ಕೆ ಅವರೇ ರೆಡಿ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ತಿದ್ದಾರೆ ಸರ್. ಟೈಮಿಂಗ್ಸ್ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ ಕ್ಯಾಂಪು. 10 ಗಂಟೆಯಿಂದ ಅವ್ರಿಗೆ ಯಾವುದೋ ಒಂದು ಟಾಪಿಕ್ ಕೊಟ್ಟು ಅದರಲ್ಲಿ ಆ್ಯಕ್ಟಿವಿಟಿ ಮಾಡಿಸೋದಿರ್ಬೋದು, ಮತ್ತು ಪ್ರಾಕ್ಟಿಕಲಾಗಿ ನಾವೇ ತೋರಿಸ್ಕೊಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಸರ್. ರೆಗ್ಯುಲರಾಗಿ ಕ್ಲಾಸ್ ತಗೊಳ್ತಾ ಇದ್ದೀವಿ. ಇದರಲ್ಲಿ ಡ್ರಾಯಿಂಗ್ ಇರುತ್ತೆ, ಆರ್ಟ್ ಆ್ಯಂಡ್ ಕ್ರಾಫ್ಟು, ಮ್ಯೂಸಿಕ್ ಇರುತ್ತೆ. ಡ್ರಾಯಿಂಗ್ನ ನಾವು ಶನಿವಾರ ಮತ್ತು ಭಾನುವಾರ ಮಾಡ್ತಾಯಿದ್ದೀವಿ. ಶನಿವಾರ ಅಂತಂದರೆ ಮಧ್ಯಾಹ್ನ 5 ಗಂಟೆಯಿಂದ 6:30ಗೆ ಒಂದು ಬ್ಯಾಚ್ ಮಾಡ್ತಾಯಿದ್ದೀವಿ. 6:30ಯಿಂದ 8 ಗಂಟೆಗೆ 2ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. ಮತ್ತು ಗುರುವಾರ, ಶುಕ್ರವಾರ ಮ್ಯೂಸಿಕ್ ಕ್ಲಾಸ್ ತೊಗೊಳ್ತಾ ಇದ್ದೀವಿ. ಮ್ಯೂಸಿಕ್ಗೆ ಜ್ಞಾನಕುಮಾರ್ ಸರ್ ಮತ್ತು ನವೀನ್ ಕುಮಾರ್ ಸರ್ ಬರ್ತಾರೆ ಸರ್. ಸರ್, ಇಲ್ಲಿ ನಾವು ಎಲ್ಲ ಮಕ್ಕಳು ಸಹ ಇಂಟ್ರೆಸ್ಟಿಗೆ ಕಲಿತಾ ಇದ್ದಾರೆ. ಡ್ರಾಯಿಂಗ್ ಹೇಳ್ಕೊಡೋದಿರ್ಬೋದು, ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೇಳ್ಕೊಡೋದಿರ್ಬೋದು, ಮ್ಯೂಸಿಕ್ ಹೇಳ್ಕೊಡೋದು ಇರ್ಬೋದು, ಕರಾಟೆ ಇರ್ಬೋದು, ಎಲ್ಲನೂ ನಾವು ಇಂಡಿವಿಜುವಲ್ ಆಗಿ ಟೀಚರ್ನ ಕರೆಸಿ ಅವ್ರ ಕೈಯಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಸರ್. ಅದೇ ನಮಗೆ ಪರ್ಮಿಷನ್ ಸರ್ವಭಾರತಿಯಿಂದ ಪರ್ಮಿಷನ್ ಸಿಕ್ತು 2021ರಲ್ಲಿ. ಮತ್ತು ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತೇಳಿ 25 ಅಂದ್ಕೊಂಡು ಇದನ್ನು ಶುರು ಮಾಡಿದ್ವಿ ಸರ್. ಇಲ್ಲಿ ಸಾಯಿರಾಮ್ ಸಂಗೀತ ಕಲಾ ಕೇಂದ್ರ ಅಂತ ಗಾಂಧಿ ಕೊಳೆ ಹತ್ರ ಅರುಣೈಸ್ಟ್ರೀಮ್ ಆಪೋಸಿಟ್ ಸರ್.